ಇನ್ನು ಈ ಟಿಬಿ ಡ್ಯಾಮ್ಗೆ ಸಂಬಂಧಪಟ್ಟಂತೆ ಪವರ್ ಟಿವಿಯಲ್ಲಿ ಮಾತ್ರ ಈ ಡ್ಯಾಮ್ಗೆ ಸಂಬಂಧಪಟ್ಟಂತ ಇನ್ಸೈಡ್ ಮಾಹಿತಿ ಇದೆ. ಈಗಾಗಲೇ ಸಾಕಷ್ಟು ಅವಾಂತರ ಆಗಿದೆ. ಅವಾಂತರ ಆದ ನಂತರದಲ್ಲಿ ಈಗ ಎಚ್ಚರಿಕೆಯನ್ನು ವಹಿಸಿ ಬೇರೆ ಬೇರೆ ಕಾರ್ಯಗಳನ್ನು ಮಾಡಲಾಗ್ತಾ ಇದೆ. ಆದರೆ ಈ ಹಿಂದೆಯೇ ಎಚ್ಚರಿಕೆಯನ್ನ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಎಚ್ಚೆತ್ಕೊಂಡಿದ್ದಿದ್ರೆ ಈ ರೀತಿಯಾಗಿ ಆಗ್ತಾ ಇರಲಿಲ್ಲ. ಹೊಸ ಅನುಮಾನಗಳಿಗೆ ನಾಂದಿ ಹಾಡಿದ ಈ ಗೇಟ್ನ ಚೈನ್ ಕಟ್ ಆಗಿರುವಂತಹ ವಿಚಾರ. ಕೆಲ ತಿಂಗಳ ಹಿಂದೆಯೇ ಡ್ಯಾಮ್ನಲ್ಲಿ ಸಿಮೆಂಟ್ ಫಿಲ್ಲಿಂಗ್ ಕಾರ್ಯ ಕೂಡ ಮಾಡಲಾಗಿತ್ತು. ಇದನ್ನ ಡ್ಯಾಮ್ ತುಂಬ ಮೊದಲೇ ಮಾಡಬೇಕಾಗಿತ್ತು. ಆದರೆ ಒಳಹರಿವು ಹೆಚ್ಚಾದ ಬಳಿಕ ಕಾಮಗಾರಿಗೆ ಚಾಲನೆಯನ್ನ ಕೊಡಲಾಗಿದೆ. ಈ ಕಾಮಗಾರಿ ಮಾತ್ರ ಅಲ್ಲ, ಪ್ರತಿ ವರ್ಷ ಕೂಡ ಇದೇ ಕಥೆ, ಇದೇ ವ್ಯಥೆ. ಈ ಬಗ್ಗೆ 1 ತಿಂಗಳ ಹಿಂದೆ ಪ್ರಶ್ನೆ ಮಾಡಿದ್ವಿ ನಾವು. ಪ್ರಶ್ನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಎಚ್ಚೆತ್ತಿದ್ದಿದ್ರೆ ಖಂಡಿತವಾಗ್ಲೂ ಕೂಡ ಇಂಥದ್ದೊಂದು ಬಹಳ ದೊಡ್ಡ ಅನಾಹುತ ನಡೀತಾ ಇರಲಿಲ್ಲ. ದುರಸ್ತಿ ಕಾರ್ಯವನ್ನ ಯಾವಾಗ ಮಾಡಬೇಕು ಆಗ ಮಾಡಬೇಕಿತ್ತು, ಆದರೆ ಆಗ ಮಾಡಲಿಲ್ಲ. ಈಗ ಗಮನಿಸ್ತಾ ಇರುವಂತ ವಿಜುವಲ್ಸ್ ಏನಿದೆ, ಇದು 1 ತಿಂಗಳ ಹಿಂದೆ ಮಾಡಿದಂತ ದುರಸ್ತಿ ಕಾರ್ಯ. ಆಗ ಏನ್ ಮಾಡಿದ್ರು? ಆಗ ಸಿಮೆಂಟ್ ಫಿಲ್ಲಿಂಗ್ ಕಾರ್ಯ ಮಾಡಿದ್ರು. ಇನ್ನೇನು ಡ್ಯಾಮ್ ತುಂಬುತ್ತೆ ಅನ್ನುವಾಗ ಅಥವಾ ತುಂಬೋ ಮೊದಲೇ ಮಾಡಬೇಕಾಗಿದ್ದಂಥ ಕೆಲಸವನ್ನ ಡ್ಯಾಮ್ ತುಂಬಿದ ನಂತರದಲ್ಲಿ, ಬಹಳಷ್ಟು ಮಳೆಯಾಯಿತು, ಮಳೆಯಾದ ನಂತರದಲ್ಲಿ ದುರಸ್ತಿ ಕಾರ್ಯವನ್ನ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇರೋದು. ಡಿ ಕೆ ಶಿವಕುಮಾರ್ ಮಾತಾಡ್ತಾ ಒಂದು ಮಾತನ್ನ ಹೇಳ್ತಾ ಇದ್ರು, ಯಾರನ್ನು ಕೂಡ ದೂಷಿಸೋದಿಲ್ಲ, ಯಾರ ಬಗ್ಗೆಯೂ ಕೂಡ ಹೇಳೋದಿಲ್ಲ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡುವಂತ ಸಮಯ ಅಂತ. ಖಂಡಿತವಾಗ್ಲೂ ಕೂಡ ಹೌದು. ಆದರೆ ಯಾವಾಗ ಮಾಡಬೇಕಿತ್ತು? ದುರಸ್ತಿ ಕಾರ್ಯವನ್ನ ಮಾಡುವಂತ ಸಂದರ್ಭದಲ್ಲಿ ಮಾಡಿರಲಿಲ್ಲ. ಈಗ ಅನಾಹುತ ಆಗಿದೆ. ಅನಾಹುತ ಆದ ನಂತರದಲ್ಲಿ ಕ್ರಮಗಳನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲಿ ಡಿಸಿಎಂ ಮಾತಾಡ್ತಾ ಇದ್ದಾರೆ. ಆದರೆ 1 ತಿಂಗಳ ಹಿಂದೆ ಪವರ್ ಟಿವಿ ಹೇಳಿದಂತಹ ಸಂದರ್ಭದಲ್ಲಿ ಆ ದುರಸ್ತಿ ಕಾರ್ಯಗಳನ್ನ ಮಾಡಿದ್ದೆ ಆದಲ್ಲಿ ಇಂಥದ್ದೊಂದು ಬಹಳ ದೊಡ್ಡ ಅನಾಹುತ ನಡೀತಾ ಇರಲಿಲ್ಲ. ಒಳಹರಿವು ಹೆಚ್ಚಾದ ಬಳಿಕ ಕಾಮಗಾರಿಗೆ ಚಾಲನೆಯನ್ನ ಕೊಟ್ಟಿರುವಂತಹ ಫುಟೇಜಸ್ ಅನ್ನ, ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. 1 ತಿಂಗಳ ಹಿಂದಿನ ಕಾಮಗಾರಿಯ ವಿಜುವಲ್ಸ್ ಇದು. ಆ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಲ್ಲ, ಅದು 1 ತಿಂಗಳ ಹಿಂದೆ ಕಾಮಗಾರಿಯನ್ನ ಮಾಡಿರೋದು. ಅದು ಯಾವಾಗ? ಡ್ಯಾಮ್ ಭರ್ತಿಯಾದ ನಂತರದಲ್ಲಿ ಮಾಡಿರೋದು. ಅದರ ಮುಂಚೆ ಮಾಡಿದಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ. ಜುಲೈ 3ರಂದು ವರದಿ ಮಾಡಿತ್ತು ಪವರ್ ಟಿವಿ. ಟಿಬಿ ಡ್ಯಾಮ್ ಬೋರ್ಡ್ ಅಧಿಕಾರಿಗಳ ಬೇಜವಾಬ್ದಾರಿ ಇದು. ಡಿಸಿಎಂ ಯಾರನ್ನು ಕೂಡ ದೂಷಣೆ ಮಾಡದೇ ಇರಬಹುದು, ಆದರೆ ಇದಕ್ಕೆ ಯಾರೊಬ್ಬರಾದ್ರೂ ಕೂಡ ಜವಾಬ್ದಾರಿಯನ್ನ ಹೊರಲೇಬೇಕು. ಶ್ರೀ ರಾಘವೇಂದ್ರ ಎಂಟರ್ಪ್ರೈಸಸ್ ವತಿಯಿಂದ ಕಾಮಗಾರಿಯನ್ನ ಮಾಡಲಾಗಿತ್ತು. ಸಿಮೆಂಟ್ ತುಂಬೋದು ಸೇರಿದಂತೆ ಡ್ಯಾಮ್ನಲ್ಲಿ ಕಾಮಗಾರಿಯನ್ನ ನಡೆಸಲಾಗಿತ್ತು. ಗೇಟ್ ಮತ್ತು ಚೈನ್ ಮೇಂಟೆನೆನ್ಸ್ ಅನ್ನ ಅಧಿಕಾರಿಗಳು ಗಮನಿಸಲಿಲ್ಲ. ಬೋರ್ಡ್ ಚೀಫ್ ಸೆಕ್ರೆಟರಿ ಓ ರಾಮಿರೆಡ್ಡಿಯನ್ನ ಪವರ್ ಟಿವಿ ಪ್ರಶ್ನೆ ಮಾಡಿತ್ತು. ಆವತ್ತೇ ಪ್ರಶ್ನೆಯನ್ನ ಮಾಡಿದ್ವಿ. ಆದ್ರೂ ಕೂಡ ಟಿಬಿ ಡ್ಯಾಮ್ ಬೋರ್ಡ್ ಅಧಿಕಾರಿಗಳು ನಿದ್ದೆ ಕಣ್ಣಲ್ಲಿದ್ರು, ಎಚ್ಚೆತ್ಕೊಂಡಿಲ್ಲ. ಪವರ್ ಟಿವಿ ವರದಿಯನ್ನ ನೋಡಿ ಎಚ್ಚೆತ್ಕೊಂಡಿದ್ದಿದ್ರೆ ಈ ಅವಾಂತರ ಖಂಡಿತವಾಗ್ಲೂ ಕೂಡ ನಡೀತಾ ಇರಲಿಲ್ಲ. ಟಿಬಿ ಡ್ಯಾಮ್ ಬೋರ್ಡ್ ಅಧಿಕಾರಿಗಳ ಬೇಜವಾಬ್ದಾರಿತನ ಇದು. 1 ತಿಂಗಳ ಹಿಂದೆ ಈ ಕಾಮಗಾರಿಯನ್ನು ನಡೆಸ್ತಾ ಇದ್ರಲ್ಲ, ಈ ಕಾಮಗಾರಿಯನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಮಾಡಿದ್ವಿ. ಜುಲೈ 3ರಂದು ಪ್ರಶ್ನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಸರಿಪಡಿಸಿದ್ದಿದ್ರೆ ಚೈನ್ ಕ್ರಸ್ಟ್ ಗೇಟ್ಗಳಾಗಿರ್ಬೋದು, ಜೊತೆಗೆ ಈ ಮೇಂಟೆನೆನ್ಸ್ ಆಗಿರ್ಬೋದು, ಅದನ್ನ ನೋಡಿದ್ದಿದ್ರೆ ಆಗ್ತಾ ಇರಲಿಲ್ಲ. ಆದರೆ ಆ ರೀತಿ ಮಾಡಿಲ್ಲ. ಇವತ್ತು ಈ ಅವಾಂತರ ಆಗಿದೆ.